ನಿಮಗೆ ಕತೆ ಕೇಳೋದಂದರೆ ಇಷ್ಟನಾ? ಯು ಆರ್ ಇನ್ ದ ರೈಟ್ ಪ್ಲೇಸ್. ನನಗೆ ಕತೆ ಹೇಳೋದಂದರೆ ತುಂಬ ಇಷ್ಟ. ನಾನು ಆದರ್ಶ್. ಕಾಣದ ಕತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಂ, ಒಂದು ವಿಷಯ, ನೀವು ವಿಡಿಯೋನ ನೋಡಲೇಬೇಕಂತೇನಿಲ್ಲ. ನಾನು ಮಾಡೋ ನರೇಷನ್ ಸ್ಟೈಲ್ಗೆ ನಿಮ್ಮ ಮುಂದೆ ಕತೆ ಬರ್ತಾ ಹೋಗುತ್ತೆ. ಜಸ್ಟ್ ಆಡಿಯೋನ ಕೇಳಿದರೆ ಸಾಕು. ಇವತ್ತು ನಾನು ನಿಮಗೆ ಹೇಳುತ್ತಿರುವ ಕತೆ ಒಂದು ಕಾಲಘಟ್ಟದಲ್ಲಿ ಸಿಕ್ಕಿ ಹಾಕಿಕೊಂಡ ಒಂದು ದುರಂತ ಮತ್ತು ಭಯಾನಕ ಕತೆ. ಆ ಕಾಲಘಟ್ಟದಲ್ಲಿ ಬ್ರಿಟಿಷರ ಆಡಳಿತ ಭಾರತದಲ್ಲಿ ಹೆಚ್ಚಾಗಿತ್ತು. ಈಗ ನಮ್ಮ ಕತೆ ಕಡೆ ಬರೋಣ. ನಮ್ಮ ಕತೆ ಶುರುವಾದದ್ದು 1882. ಒಂದು ದಟ್ಟ ಕಾಡಿನೊಳಗಿರುವ ಒಂದು ಬಂಗ್ಲೋ. ಅದು ಹಳೆಯ ಕಾಲದ ಬ್ರಿಟಿಷ್ ಬಂಗ್ಲೋ. ಆ ಬಂಗಲೆಗೆ ಹತ್ತಿರವಾದ ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯ ಜನ ಈ ಬಂಗಲವನ್ನು ಗೋಸ್ಟ್ ಬಂಗಲೋ ಮತ್ತು ಬ್ರಿಟಿಷ್ ಬಂಗಲೋ ಎಂದು ಕರೆಯುತ್ತಾರೆ. 1882 ಆ ಕಾಲದಲ್ಲಿ ಬ್ರಿಟಿಷ್ ಆಫೀಸರ್ ಸರ್ ಎಡ್ವರ್ಡ್ ವಿಲಿಯಂ ಆ ಭಾಗದಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು. ಆ ಬೃಹತ್ ಬಂಗಲೋ ಒಂದು ಹಾಂಟೆಡ್ ಪ್ಲೇಸ್ ಆಗಿ ಬದಲಾಗಲು ಕಾರಣವೇನು? ಬನ್ನಿ ಕಥೆನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕಥೆನ ಪೂರ್ತಿಯಾಗಿ ಕೇಳಿ. ಹಳ್ಳಿಯ ಹುಡುಗಿಯರನ್ನು ಹೌಸ್ ಮೈಂಡ್ ಅಂತ ಹೇಳಿ ಬಂಗಲೆಗೆ ಕೆಲಸಕ್ಕಾಗಿ ಕರೆಸಿಕೊಳ್ಳುತ್ತಿದ್ದರು. ದುರಂತವೇನೆಂದರೆ ಅವರ ಕೆಲಸ ಆ ಬಂಗಲೆಯಲ್ಲಿ ಮುಗಿಯುತ್ತಲೇ ಇರಲಿಲ್ಲ. ಅವರು ಅವರ ಮನೆಗೆ ಹಿಂತಿರುಗುವ ಸುಳಿವು ಕೂಡ ಕೊಡುತ್ತಿರಲಿಲ್ಲ. ಆ ಹಳ್ಳಿಗರಿಗೆ ಮೂಡುತ್ತಿದ್ದ ಒಂದು ಯಕ್ಷ ಪ್ರಶ್ನೆ ಏನೆಂದರೆ, ಆ ಹುಡುಗಿಯರು ಏನಾಗುತ್ತಿದ್ದರು, ಎಲ್ಲಿಗೆ ಹೋಗುತ್ತಿದ್ದರು ಎನ್ನುವ ಪ್ರಶ್ನೆಯನ್ನು ಬ್ರಿಟಿಷ್ ಆಫೀಸರ್ ಹತ್ರ ಕೇಳಲು ಹೋದಾಗ ಅವರು ಹೇಳುತ್ತಿದ್ದ ಮಾತು, ಅವರನ್ನು ಕೆಲಸಕ್ಕಾಗಿ ಬೇರೆ ಊರಿಗೆ ಕಳಿಸಿಕೊಟ್ಟಿದ್ದೇವೆ, ಹಿಂತಿರುಗಿ ಬರುತ್ತಾರೆ ಎಂದು ಹೇಳುತ್ತಿದ್ದರು. ಆದರೆ ಆ ಬಂಗಲೆಯಲ್ಲಿ ಆ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿದ್ದ ಕೃತ್ಯವೇ ಬೇರೆ. ಕೆಲಸವೆಲ್ಲ ಆದ ನಂತರ ಆ ಹೆಣ್ಣು ಮಕ್ಕಳನ್ನು ಅಲ್ಲಿಯೇ ಮುಗಿಸಿ ಆ ಬಂಗಲೆಯ ಹಿಂಭಾಗದ ದಟ್ಟ ಕಾಡಿನೊಳಗೆ ಅವರ ಶವವನ್ನು ಬಿಸಾಕಿ ಬರುತ್ತಿರುವುದು ಹಳ್ಳಿಗರಿಗೆ ಗೊತ್ತಾಗುವುದೇ ಇಲ್ಲ. ಹೀಗೆ ಒಂದು ದಿನ ಆ ಬ್ರಿಟಿಷ್ ಆಫೀಸರ್ ಆ ಬಂಗಲೆಗೆ ಹೊಸದಾಗಿ ಆ ಹಳ್ಳಿಯ ಹೆಣ್ಣು ಮಕ್ಕಳನ್ನು ಕರೆಸಿಕೊಳ್ಳುತ್ತಾನೆ. ಅವರ ಹೆಸರು ಮಾಲವತಿ, ಅನುಪಮ ಮತ್ತು ಕನಕವತಿ. ಎಂದಿನಂತೆ ಕೆಲಸ ಮುಗಿಸಿದ ಆ ಹೆಣ್ಣು ಮಕ್ಕಳು ಮನೆಗೆ ಹಿಂತಿರುಗಲು ಬ್ರಿಟಿಷ್ ಆಫೀಸರ್ ಹತ್ತಿರ ಅನುಮತಿಗಾಗಿ ಹೋಗುತ್ತಾರೆ. ಆ ಹೆಣ್ಣು ಮಕ್ಕಳಿಗೆ ಬ್ರಿಟಿಷ್ ಆಫೀಸರ ಕೆಟ್ಟ ಕೃತ್ಯದ ಬಗ್ಗೆ ಗೊತ್ತಿಲ್ಲದ ಕಾರಣ ಇವರು ಕೂಡ ಅವರ ಟ್ರ್ಯಾಪ್ನೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಆ ಬ್ರಿಟಿಷ್ ಆಫೀಸರ್ 1 ವಾರ, 2 ವಾರ, 1 ತಿಂಗಳಾದರೂ ಆ ಹೆಣ್ಣು ಮಕ್ಕಳನ್ನು ಅವರ ಮನೆಗೆ ಹಿಂತಿರುಗಲು ಬಿಡುವುದೇ ಇಲ್ಲ. ಅವರ ಕೆಟ್ಟ ಕೃತ್ಯ ಹೆಚ್ಚಾಗುತ್ತಲೇ ಹೋಗುತ್ತದೆ. ಆ ಗುಂಪಿನಲ್ಲಿದ್ದ ಕನಕವತಿ ಎಂಬ ಯುವತಿ ತುಂಬಾ ಗಟ್ಟಿಗಿತ್ತಿ ಆಗಿರುತ್ತಾಳೆ. ಅವಳು ಆ ಜಾಗದಿಂದ ತಪ್ಪಿಸಿಕೊಳ್ಳುವ ಉಪಾಯವನ್ನು ಮಾಡುತ್ತಾಳೆ. ಎಲ್ಲ ಅವರ ಉಪಾಯದಂತೆ ಆಗಿದ್ದರೆ
ಆ ಹೆಣ್ಣು ಮಕ್ಕಳು ಆ ಬಂಗಲೆಯಿಂದ ಹೊರಬರುತ್ತಿದ್ದರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಆ ಹೆಣ್ಣು ಮಕ್ಕಳು ಅವರ ಉಪಾಯದಂತೆ ಆ ಜಾಗದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ. ಹಾಗೆ ಅವರ ಪ್ರಯತ್ನದಿಂದ ಅಲ್ಲಿದ್ದಂತಹ ಹುಡುಗಿಯರೆಲ್ಲ ಆ ಜಾಗದಿಂದ ಓಡಿ ಹೋಗಿರುತ್ತಾರೆ. ಇನ್ನೇನು ಮಾಲವತಿ ಮತ್ತು ಕನಕವತಿ ಆ ಜಾಗದಿಂದ ಹೊರ ಹೋಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಬ್ರಿಟಿಷ್ ಸೈನಿಕರು ಅವರನ್ನು ಅಲ್ಲಿ ನೋಡುತ್ತಾರೆ. ಅವರು ಹತ್ತಿರವಾಗುವಷ್ಟರಲ್ಲೇ ಮಾಲವತಿಯನ್ನು ಆ ಜಾಗದಿಂದ ಹೋಗಲು ಕನಕವತಿ ಹೇಳುತ್ತಾಳೆ. ಮಾಲವತಿ, ನೀನು ಹಳ್ಳಿಗರಿಗೆ ವಿಷಯವನ್ನು ಮುಟ್ಟಿಸು, ಹೋಗು, ಇಲ್ಲಿಂದ ಓಡಿ ಹೋಗು ಎಂದು ಕನಕವತಿ ಕೂಗಿ ಕೂಗಿ ಹೇಳುತ್ತಾಳೆ. ಅಷ್ಟರಲ್ಲೇ ಹತ್ತಿರವಾದ ಬ್ರಿಟಿಷ್ ಸೈನಿಕರು ಅವಳನ್ನು ಬಂಧಿಸುತ್ತಾರೆ. ಕನಕವತಿಯಿಂದಲೇ ಆ ಹುಡುಗಿಯರು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿರುವುದು ಬ್ರಿಟಿಷ್ ಆಫೀಸರಿಗೆ ಗೊತ್ತಾಗುತ್ತದೆ. ಈ ವಿಷಯವನ್ನು ಕೇಳಿ ಸಿಟ್ಟಿಗೆದ್ದ ಬ್ರಿಟಿಷ್ ಆಫೀಸರ್ ಇವಳನ್ನು ಕೆಳಮಹಡಿಯ ಒಂದು ರೂಮಿನಲ್ಲಿ ಬಂಧಿಸಲು ಹೇಳುತ್ತಾನೆ. ಕನಕವತಿಗೆ ಊಟ ನೀರು ಕೊಡದೆ ಚಿತ್ರಹಿಂಸೆ ಕೊಡುತ್ತಿರುತ್ತಾರೆ. ಹಾಗೆ ದಿನ ಕಳೆದಂತೆ ಅವರು ಕೊಡುತ್ತಿದ್ದ ಚಿತ್ರಹಿಂಸೆಗಳನ್ನು ಸಹಿಸಲಾಗದೆ ಕನಕವತಿ ಅಳುತ್ತಾ ಕೂಗುತ್ತಾ ಗೋಗರಿಯುತ್ತಿದ್ದಳು. ಅವಳಿಗೆ ದಿನ ದಿನಕ್ಕೂ ಸಾವಿನ ಭಯವು ಹತ್ತಿರವಾಗುತ್ತಿತ್ತು. ಆ ನೋವುಗಳನ್ನು ಸಹಿಸಲಾಗದೆ ಅವಳು ಆ ಕೊಠಡಿಯಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಆಗ ಕನಕವತಿಯ ದೇಹವನ್ನು ಆ ಬ್ರಿಟಿಷ್ ಸೈನಿಕರು ಆ ದಟ್ಟ ಕಾಡಿನ ಒಳಗೆ ತೆಗೆದುಕೊಂಡು ಹೋಗಿ ಬಿಸಾಡಿ ಬರುತ್ತಾರೆ. ಅವಳ ದೇಹವೇನೋ ಆ ಬಂಗಲೆಯಿಂದ ಹೊರ ಹೋಗುತ್ತದೆ, ಆದರೆ ಅವಳ ಆತ್ಮ ಆ ಬಂಗಲೆಯನ್ನು ಸೇರಿಕೊಂಡಿರುತ್ತದೆ. ಆದರೆ ನಿಜವಾದ ಅಸಲಿ ಕತೆ ಇಲ್ಲಿಂದ ಶುರುವಾಗುತ್ತದೆ. ಕನಕವತಿಯು ಆತ್ಮವಾಗಿ ಬಂದು ಆ ಬ್ರಿಟಿಷ್ ಆಫೀಸರನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳೆ. ದಿನದಿಂದ ದಿನಕ್ಕೆ ಆ ಬ್ರಿಟಿಷ್ ಆಫೀಸರ್ ಭಯದಿಂದ ಸತ್ತು ಸತ್ತು ಬದುಕುತ್ತಿರುತ್ತಾನೆ. ಈ ಕಾಟವನ್ನೆಲ್ಲ ಸಹಿಸಲಾಗದ ಬ್ರಿಟಿಷ್ ಆಫೀಸರ್ ಆ ಊರನ್ನು ಬಿಡುವಂತೆ ತೀರ್ಮಾನಿಸುತ್ತಾನೆ. ಆದರೆ ಅವನು ಆ ಬಂಗಲೆಯಿಂದ ಹೊರ ಹೋಗಲು ಅವನಿಗೆ ಸಾಧ್ಯವಾಗುವುದೇ ಇಲ್ಲ. ಮರುದಿನ ಬೆಳಗ್ಗೆ ಬ್ರಿಟಿಷ್ ಆಫೀಸರ್ ಸತ್ತು ಹೋಗಿರುವುದು ಹಳ್ಳಿಗರ ಕಿವಿ ಮುಟ್ಟುತ್ತದೆ. ಹಾಗೆ ಆ ಬಂಗಲೆಗೆ ಮತ್ತೊಬ್ಬ ಹೊಸದಾಗಿ ಬ್ರಿಟಿಷ್ ಆಫೀಸರ್ ಬರುತ್ತಾನೆ. ಅವನಿಗೂ ಕೂಡ ಕನಕವತಿ ಸರಿಯಾಗಿ ಬುದ್ಧಿ ಕಲಿಸುತ್ತಾಳೆ. ಅವನು ಕೂಡ ನಡುರಾತ್ರಿಯಲ್ಲಿ ರಕ್ತಕಾರಿ ಸತ್ತಿದ್ದಾನೆ ಎಂದು ಸುದ್ದಿ ಹಬ್ಬುತ್ತದೆ. ಹೀಗೆ ಕನಕವತಿ ಆ ಬಂಗಲೆಗೆ ಬಂದಂತಹ ಎಲ್ಲ ಬ್ರಿಟಿಷ್ ಆಫೀಸರ್ಗಳನ್ನು ಸಾಯಿಸುತ್ತಾ ಬರುತ್ತಾಳೆ. ಹಾಗೆ ನಡುರಾತ್ರಿಯಲ್ಲಿ ಕನಕವತಿಯನ್ನು ಊರಿನಲ್ಲಿ ನೋಡಿರುವಂತೆ ಹಳ್ಳಿಗರು ಮಾತನಾಡಲು ಶುರು ಮಾಡುತ್ತಾರೆ. ಆಗ ಹಳ್ಳಿಗರಿಗೆ ತಿಳಿಯುತ್ತದೆ ಆ ಬಂಗಲೆಯಲ್ಲಿ ಆತ್ಮವಿದೆ. ಆ ಆತ್ಮವೇ ಕನಕವತಿ
ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಈಗ ಬ್ರಿಟಿಷರು ಆ ಬಂಗಲೆಯಲ್ಲಿ ಇಲ್ಲ, ಆದರೂ ಆ ಬಂಗಲೆ ಹಾಂಟೆಡ್ ಪ್ಲೇಸ್ ಆಗಿ ಬದಲಾಗಿದೆ. ಹಳ್ಳಿಗರು ಈಗಲೂ ಸಹ ಬೆಳಗಿನ ಸಮಯದಲ್ಲಿ ಆ ಕಾಡು ರಸ್ತೆಯಲ್ಲಿ ಹೋಗಲು ಹೆದರುತ್ತಾರೆ. ಆ ಕನಕವತಿಯ ಕತೆ ಮುಗಿದು ತುಂಬಾ ಕಾಲಗಳೇ ಉರುಳಿ ಹೋಗಿವೆ. ಆದರೂ ಹಳ್ಳಿಗರು ನಂಬುವುದು ಕನಕವತಿಯ ಆತ್ಮ ಆ ಬಂಗಲೆಯಲ್ಲಿ ಇದೆ ಎಂದು. ಈಗ ನಾವು ವಾಸ್ತವಕ್ಕೆ ಬರುವುದಾದರೆ, ಈ ಕಥೆಯನ್ನು ಆ ಹಳ್ಳಿಯ ಮುದುಕನೊಬ್ಬ ಅಲ್ಲಿಗೆ ಬಂದಂತಹ ಯೂಟ್ಯೂಬರ್ಗಳಿಗೆ ಹೇಳುತ್ತಿರುತ್ತಾನೆ. ಆ ಯೂಟ್ಯೂಬರ್ ನೇಮ್ ವಿಜಯ್ ಆಗಿರುತ್ತದೆ ಮತ್ತು ಅವನ ಸ್ನೇಹಿತರು ಆ ಬಂಗಲೆಯನ್ನು ಎಕ್ಸ್ಪ್ಲೋರ್ ಮಾಡಲು ಬಂದಿರುವುದಾಗಿ ಆ ಹಳ್ಳಿಯ ಮುದುಕನ ಜೊತೆ ಹೇಳಿಕೊಂಡಿರುತ್ತಾರೆ. ಹಾಗೆ ಆ ಮುದುಕ ಆ ಕಥೆಯನ್ನು ಸಂಪೂರ್ಣವಾಗಿ ಅವರಿಗೆ ಹೇಳಿರುತ್ತಾನೆ. ಆದರೆ ಆ ಮುದುಕ ಇನ್ನೊಂದು ವಿಷಯ ಕೂಡ ಹೇಳಿರುತ್ತಾನೆ. ಏನೆಂದರೆ, ಇನ್ನು ಕನಕವತಿಯ ಆತ್ಮ ಆ ಬಂಗಲೆಯಲ್ಲಿ ಇದೆ, ನೀವು ಆ ಜಾಗಕ್ಕೆ ಹೋಗುವುದು ಸರಿಯಿಲ್ಲ ಎಂದು ವಿಜಯ್ ಮತ್ತು ಅವರ ಸ್ನೇಹಿತರಿಗೆ ಆ ಮುದುಕ ಹೇಳಿರುತ್ತಾನೆ. ಅರ್ಜುನ್ ಮತ್ತು ಅವನ ಸ್ನೇಹಿತರು ಕಥೆಯನ್ನೆಲ್ಲ ಕೇಳಿದ ನಂತರ ಅಲ್ಲೇ ಇದ್ದಂತಹ ಅರ್ಜುನ್ ಸ್ನೇಹಿತನ ಮನೆಗೆ ಹೋಗಿ ಮಲಗುತ್ತಾರೆ. ಮರುದಿನ ಪೂರ್ತಿಯಾದ ಪ್ಲಾನ್ ಅನ್ನು ಮಾಡಿಕೊಂಡ ಅರ್ಜುನ್ ಟೀಮ್ ಆ ದಿನ ರಾತ್ರಿ ಆ ಬಂಗಲೆಗೆ ಹೋಗಬೇಕೆಂದು ತೀರ್ಮಾನಿಸುತ್ತಾರೆ. ಬೆಳಗಿನ ಸಮಯದಲ್ಲೇ ಭಯ ಹುಟ್ಟಿಸುವಂತೆ ಕಾಣುವ ಆ ಬಂಗಲೆ ನಿಜಕ್ಕೂ ತುಂಬಾ ಭಯಾನಕ ಮತ್ತು ವಿಚಿತ್ರವಾಗಿ ಕಾಣುತ್ತದೆ. ನಿಮ್ಗೇನನ್ಸುತ್ತೆ? ಆ ಕನಕವತಿ ಆತ್ಮ ಆ ಬಂಗ್ಲೆಯಲ್ಲಿ ಇದೆಯಾ? ನಿಜಕ್ಕೂ ಆ ಮುದುಕ ಸಂಪೂರ್ಣವಾಗಿ ಆ ಕಥೆನ ವಿಜಯ್ ಮತ್ತು ಸ್ನೇಹಿತರಿಗೆ ಹೇಳಿದ್ನ? ಆ ಕನಕವತಿಯ ಆತ್ಮಕ್ಕೆ ಮೊದಲು ಬಲಿಯಾದ ಎಡ್ವರ್ಡ್ನ ಆತ್ಮ ಕೂಡ ಆ ಬಂಗಲೆಯಲ್ಲಿ ಇದೆಯಾ? ಆ ಹಳ್ಳಿಗರು ಹುಟ್ಟಿಸಿದ ಭಯದಿಂದ ವಿಜಯ್ ಮತ್ತು ಅವರ ಸ್ನೇಹಿತರು ಆ ಬಂಗಲೆಯನ್ನು ಎಕ್ಸ್ಪ್ಲೋರ್ ಮಾಡೋದನ್ನೇ ಬಿಡ್ತಾರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ವಿಡಿಯೋದಲ್ಲಿ. ಈ ಕಥೆನ ಇಲ್ಲಿವರೆಗೂ ನೀವು ಕೇಳಿದ್ದೀರಾ ಅಂದ್ರೆ ಈ ಕಥೆ ನಿಮ್ಗೆ ಇಷ್ಟ ಆಗೇ ಇರುತ್ತೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ವಾರಕ್ಕೊಂದು ಮಿಸ್ಟೀರಿಯಸ್ ಕಥೆಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ. ಆದರ್ಶ್ನ ಕಾಣದ ಕಥೆಗಳನ್ನು ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು. ಶುಭ ದಿನ.